ನಮಸ್ಕಾರ ವಿಶರಣ. ನಮಸ್ಕಾರ ಮಂಜುನಾಥ್, ನೆಮ್ಮದಿ ವಾಸ್ತುವಿಗೆ ಸ್ವಾಗತ. ಇವತ್ತು 8ನೇ ತಾರೀಕು ಅವರ ಒಂದು ಲಕ್ಕಿ ಟಿಪ್ಸ್ ಕೊಡ್ತೀರಾ? ಓಕೆ. ಅವರು ಏನ್ ಕೆಲಸ ಮಾಡಬೇಕು, ಏನ್ ಕೆಲಸ ಮಾಡಬಾರ್ದು, ಏನ್ ಕೆಲಸ ಮಾಡಿದ್ರೆ ಸಕ್ಸಸ್ ಆಗ್ತಾರೆ, ಇದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ? ಓಕೆ. 8ನೇ ತಾರೀಕು ಅಂದರೆ ಶನಿ ಅಂತ. ಅದರಿಂದ ಶನಿ ಅಂದರೆ ಮನಿ ಅಂತ. ಓಕೆ. ಇವರು ಮನಿ ಮ್ಯಾನೇಜ್ಮೆಂಟ್ ಚೆನ್ನಾಗಿರೋದ್ರಿಂದ ಬಿಸ್ನೆಸ್ ಮಾಡ್ಬೋದು, ಹಾಗೆ ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ಬೋದು, ಹಾಗೆ ಅಕೌಂಟೆಂಟು, ಹಾಗೆ ಗೌರ್ಮೆಂಟ್ ಕೆಲಸ ಕೂಡ ತುಂಬ ಚೆನ್ನಾಗಿ ಆಗಿಬರುತ್ತೆ. ಹಾಗೆ ಶನಿ ಸೋಷಿಯಲ್ ಸರ್ವಿಸ್ ಅಂತಾರೆ, ಅದರಿಂದ ರಾಜಕೀಯ ಕೂಡ ಹೋಗ್ಬೋದು. ಓಕೆ. ಇವರು ಏನು ಕೆಲಸ ಮಾಡಿದ್ರೆ ಸಕ್ಸಸ್ ಆಗ್ತಾರೆ? ನೋಡಿ, ಶನಿಗೆ ವಯಸ್ಸಾದವ್ರನ್ನ ಕಂಡ್ರೆ ತುಂಬ ಇಷ್ಟ. ಹಾಗೆ ಶನಿಯ ತಾಯಿ ಛಾಯಾದೇವಿ, ಅಂದರೆ ತಾಯಿ ಕಂಡ್ರೆ ತುಂಬ ಪ್ರೀತಿ. ಆದ್ರಿಂದ ವಯಸ್ಸಾದವರು, ಹಾಗೆ ನೌಕರರು ಅಂದರೆ ಕಾರ್ಮಿಕ ವರ್ಗದವರು, ಹಾಗೆ ಅಂಗವಿಕಲರು, ಇವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ಇವ್ರಿಗೆ ಆದಷ್ಟು ಸಹಾಯ ಮಾಡ್ತಾ ಬಂದರೆ 8ನೇ ತಾರೀಕಿನವ್ರಿಗೆ ಹಾರ್ಡ್ ವರ್ಕರ್ ಇರ್ತಾರೆ. ಆದ್ರಿಂದ ಹಾರ್ಡ್ ವರ್ಕ್ ಮಾಡಿದ ತಕ್ಕನಿಗೆ ಸಕ್ಸಸ್ ಸಿಗಬೇಕು ಅಂದರೆ ನಾವು ಇವ್ರ ಈ ಕೆಳವರ್ಗದ ಜನಗಳನ್ನಾಗ್ಲಿ, ಕೆಳವರ್ಗದ ನೌಕರಿ ಏನು ಮಾಡ್ತಾ ಇರ್ತಾರೆ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡೋದ್ರಿಂದ ಇವ್ರ ಲೈಫು ತುಂಬ ಮೊದಲಿಗಿಂತ ತುಂಬ ಚೆನ್ನಾಗಿ ಆಗ್ತದೆ. ಸೊ ನರೇಂದ್ರ ಮೋದಿ ಅವರು ಕೆಳವರ್ಗದವ್ರನ್ನ ಕಾಲ್ ತೊಳೆದಿದ್ರಲ್ಲ, ನೋಡಿ, ಇದೇ ಇದಕ್ಕೆ ಬಂದಿದ್ದು. ಯಾವತ್ತು ಕೆಳವರ್ಗದ್ದು ಇರ್ತದೆ ಅಂದರೆ ಕೆಲಸ ಮಾಡೋರಾಗ್ಲಿ, ಸ್ವೀಪರ್ಸ್ ಆಗಲಿ, ಮನೆ ಕೆಲಸರಾಗಲಿ, ಡ್ರೈವರ್ ಆಗಲಿ, ಇಂಥವ್ರನ್ನ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಂತೀವಿ ಅಷ್ಟು ಚೆನ್ನಾಗಿ ನಮ್ಮ ಲೈಫಲ್ಲಿ ಶನಿ ಸುಧಾರಣೆಯನ್ನು ತಗೊಂಡ್ಬರ್ತಾನೆ. ಓಕೆ ಅಣ್ಣ, ಥ್ಯಾಂಕ್ ಯು. ವೆಲ್ಕಮ್.